ಶ್ರೀಮುಳಿ ಸರ್. ಎಸ್ ಸರ್. ಹಾಯ್ ರವಿ. ಸರ್, ಈ ಸಿನಿಮಾ ಎಲ್ಲ ಥಿಯೇಟರ್ಗಳಲ್ಲಿ ಅದ್ಭುತ ಪ್ರದರ್ಶನ ಕಾಣ್ತಾ ಇದೆ, ಅದ್ರ ಜೊತೆಗೆ ಒಳ್ಳೆ ಗಳಿಕೆ ಕೂಡ ಆಗ್ತಾ ಇದೆ. ಈ ಒಂಬಾಳೆ ಫಿಲಮ್ಸಲ್ಲಿ ಇಲ್ಲಿವರೆಗೂ ಅವರು ಯಾವುದೇ ಸಿನಿಮಾದ ಕಲೆಕ್ಷನ್ ವಿಚಾರದಲ್ಲಿ ಯಾವುದೇ ಇಲ್ಲಿ ಬಹಿರಂಗವಾಗಿಲ್ಲ. ಒಬ್ಬ ಸ್ಟಾರ್ ನಟನಾಗಿ ಈ ಸಿನಿಮಾ ನಿಮಗೆ ಎಷ್ಟರ ಮಟ್ಟಿಗೆ ಸಕ್ಸಸ್ ಜೊತೆಗೆ ಕಲೆಕ್ಷನ್ ವೈಸ ನೀವು ಅಂದ್ಕೊಂಡಾಗೆ ದೊಡ್ಡ ಮಟ್ಟಿಗೆ ಫುಲ್ಫಿಲ್ ಮಾಡಿದ್ಯಾ? ಅದನ್ನ ನಿರ್ಮಾಪಕರೇ ಹೇಳಬೇಕು. ಆಮೇಲೆ ಸಕ್ಸಸ್ ಮೀಟ್ನ ಯಾವಾಗ ಮಾಡ್ತಾರೆ ಅನ್ನೋದು ನಿಮಗೂ ಗೊತ್ತು ರವಿ, ಬೇಸಿಕಲಿ. ಆ್ಯಂಡ್ ಐ ಕ್ಯಾನ್ ನಾಟ್ ಟಾಕ್ ಅಬೌಟ್ ದ ಫಿಗರ್ಸ್ ಹಿಯರ್. ಒಬ್ಬ ನಿರ್ಮಾಪಕರು ಖುಷಿಯಾಗಿ ನಾಳೆಗೆ ಒಂದು ವಾರ ಅನ್ಕೋತೀನಿ ರಿಲೀಸ್ ಆಗಿ, ಇವತ್ತು 6th ಡೇ ಅಲ್ಲಲ್ಲ, ಹಂಗಾರೆ 5th ಡೇ, 6th, ಇವತ್ತು 7th ಡೇ. ಸರ್, ಏನಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವೊಂದು ಫೇಕ್ ಫಿಗರ್ ನಂಬರ್ಗಳನ್ನ ಹಾಕ್ತಾ ಇರ್ತಾರೆ. ಸೊ ಅದಕ್ಕೆ ನನ್ನ ಪ್ರಶ್ನೆ, ನೀವು ಕೂಡ ಒಬ್ಬ ಸ್ಟಾರ್ ನಟನಾಗಿ ಮತ್ತು ನಿಮ್ಮದೇ ಆದ ಒಂದು ಇದನ್ನೋದು ಇರುತ್ತೆ, ಸೊ ಸ್ಟಾರ್ ವ್ಯಾಲ್ಯೂ ಅನ್ನೋದು ಇರುತ್ತೆ, ಅದನ್ನು ರೀಚ್ ಆಗಬೇಕಪ್ಪ ಅಂತ ಪ್ರತಿಯೊಬ್ಬ ನಟನಿಗೂ ಆಸೆ ಏನೋ ಇರುತ್ತೆ. ಆ್ಯಂಡ್ ಕಲೆಕ್ಷನ್ ಬಗ್ಗೆ ಡೈರೆಕ್ಟರ್ ಮಾತಾಡ್ತಾರೆ ಅಂತ ಹೇಳಿದ್ದಾರೆ ಸರ್. ಓಕೆ, ಥ್ಯಾಂಕ್ ಯು. ಫಿಗರ್ ಹೇಳ್ತಾರಲ್ಲೋ ಗೊತ್ತಿಲ್ಲ, ಬಟ್ ಮಾತಾಡ್ತೀನಿ. ಆಸೆ ಯಾರಿಗಿರಲ್ಲ ರವಿ, ಆಸೆ ಹೇಳಲೇಬೇಕು ಅನ್ನೋ ರೂಲ್ಸು ಇಲ್ವಲ್ಲ. ಎಸ್ ಸರ್. ಹೇಳಲೇಬೇಕನ್ನೋ ರೂಲ್ಸ್ ಇಲ್ವಲ್ಲ. ಆಸೆ ಒಳಗಿದ್ದಷ್ಟು ಒಳ್ಳೆಯದೇ, ಸಾಧನೆ ಮಾಡಿದಾಗ ಅದನ್ನು ತೃಪ್ತಿಗೊಳ್ಬೇಕೆ ಹೊರತು ಆವಾಗಲೂ ಹೇಳ್ಕೋಬಾರ್ದು ಅಂತ ಅಂತೀನಿ ನಾನು. ಒಳಗಡೆ ಇರಲಿ, ಕೆಲವು ಫಿಗರ್ಸ್ಗಳು ಹೆಂಗಾರ ಇರಲಿ, ನಿರ್ಮಾಪಕರು ಖುಷಿಯಾಗಿದ್ದಾರೆ, ನಿರ್ದೇಶಕರು ಖುಷಿಯಾಗಿದ್ದಾರೆ, ನಮ್ಮ ಟೀಮ್ ಖುಷಿಯಾಗಿದೆ, ನಮ್ಮ ಪ್ರೆಸ್ ಎಂಟೈರ್ ನಮ್ಮ ಟೀಮ್ ಎಲ್ಲ ಪ್ರೆಸ್ನವ್ರು ಖುಷಿಯಾಗಿದ್ದಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಪುಟ್ಟ ಮಗುವಿಂದ ಹಿಡಿದು 65-70 ವರ್ಷದವರೆಗೂ ಹಿರಿಯರು ಇವತ್ತು ನಮ್ಮ ಸಿನಿಮಾ ನೋಡ್ತಿದಾರಲ್ಲ, ಅವ್ರು ಖುಷಿಯಾಗಿದಾರಲ್ಲ, ಅಷ್ಟು ಸಾಕು ನನಗೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಈಗ ಬರ್ನಿಂಗ್ ಸೀನ್ ಹೇಳಿದ್ರು ನಮ್ಮ ಸುನೀಲ್ ಹೇಳ್ದಂಗೆ, ಅಲ್ಲಿ ಟೇಬಲ್ ಮ್ಯಾಟ್ ಎಳಿಬೇಕಾದ್ರೆ ಒಂದು ಸ್ಕಿಡ್ ಆಗುತ್ತೆ, ಅದು ಪ್ಲಾನ್ ತುಂಬ ನ್ಯಾಚುರಲ್ ಬಂದಿದೆ. ಕೆಳಗಡೆ ಬೀಳ್ತಿರೋ ಅದು ಆ್ಯಕ್ಚುಲಿ ಎಳಿಬೇಕಾದ್ರೆ ಬೀಳಬೇಕು ಅನ್ನೋದಿತ್ತು, ಪ್ಲಾನ್ ಇತ್ತು. ಬಟ್ ಬಿದ್ದಿದ್ದು ನ್ಯಾಚುರಲ್ ಆಗಿ ಬಿತ್ತು ಅಷ್ಟೇ. ಬಿಕಾಸ್ ಅದು ಬಿದ್ದಾಗ ಕೆಳಗಡೆ ಗ್ಲಾಸ್ ಎಲ್ಲ ಬಿದ್ದಾಗ ಸ್ವಲ್ಪ ಅದು ನಿಮಗೆ ಬ್ಲಡ್ ಬರುತ್ತಲ್ಲ, ದಟ್ ಇಸ್ ಅ ರಿಯಲ್ ಹರ್ಟ್ ಆ್ಯಕ್ಚುಲಿ. ಅಲ್ಲಿ ಸ್ವಲ್ಪ ಕಿತ್ತೋಗಿತ್ತು, ರಕ್ತ ಬ್ಲೀಡ್ ಆಗ್ತಿತ್ತು. ನಮ್ಮ ಡ್ಯಾಡ್ ಸರ್ ಅದನ್ನೇನು ಟಚ್ ಅಪ್ ಮಾಡಬೇಡಿ, 1 ನಿಮಿಷ ಇರಿ ಅಂದ್ಬಿಟ್ಟು ಅದಕ್ಕೆ ಸ್ವಲ್ಪ ಬ್ಲಡ್ ಹಾಕ್ಸ್ಬಿಟ್ಟು ಅದರೆಲ್ಲ ಶಾರ್ಟ್ನು ಯೂಸ್ ಮಾಡ್ಕೊಂಡ್ರು. ಸೊ ಆ ಥರ ಇಟ್ ವಾಸ್ ಅ ಗುಡ್ ಎಫರ್ಟ್. ನ್ಯಾಚುರಲ್ ಆಗಿ ನಡೆದಿದ್ದು, ನ್ಯಾಚುರಲ್ ಆಗಿ ಬಂದಂಥ ಶಾರ್ಟ್ ಅದು. ಬಟ್ ಅದನ್ನ ಕ್ಯಾಪ್ಚರ್ ಮಾಡಿದ್ದು ನಮ್ಮ ಏಜೆ, ಸ್ವಲ್ಪ ಓಡಾಡ್ಬಿಟ್ಟೆ, ಆದ್ರೂ ಕ್ಯಾಪ್ಚರ್ ಮಾಡಿಕೊಂಡು ಹಿ ಹೆಲ್ಪ್ ಮೀ ಇನ್ ದಟ್ ಆಕ್ಚುಲಿ. ಮುರಳಿ ಸರ್ ನಮಸ್ತೆ. ಕಾರ್ತಿಕ್ ಪ್ರಜಾ ಟಿವಿಯಿಂದ. ಎಸ್ ಸರ್, ಎಸ್ ಸರ್. ಮುರಳಿ ಸರ್, ಸಿನಿಮಾ ರಿಲೀಸ್ ಆದಾಗಿಂದನೂ ಒಂದು ಆರ್ಗ್ಯಾನಿಕ್ ಕಮೆಂಟು ಮೊಬೈಲ್ ಓಪನ್ ಮಾಡಿದ್ರೆ ಕಾಣಿಸ್ತಾ ಇದೆ, ನೀವು ಗಮನಿಸಿರ್ಬೋದು. ಬಗೀರ ಸಿನಿಮಾ ಶ್ರೀಮುರಳಿ ಅವರ ಕೆರಿಯರ್ನ ದಿ ಬೆಸ್ಟ್ ಸಿನಿಮಾ ಅಂತ. ಏನಕ್ಕಂದ್ರೆ ನಿಮ್ಮ ಜರ್ನಿ ತುಂಬ ಚಿಕ್ಕದಲ್ಲ. ಹೌ ಡು ಯು ರಿಯಾಕ್ಟ್ ಟು ದಟ್ ಸ್ಪೆಷಲ್ ಕಾಮೆಂಟ್? ಐ ಅಗ್ರಿ ಟು ವಾಟ್ ಎವರ್ ದೇ ಸೇ. ಅವ್ರು ಏನು ಹೇಳಿದ್ರು ಓಕೆ. ಅಭಿಮಾನಿಗಳಿಂದನೇ ನಾವು ಅಂದಮೇಲೆ ಅವ್ರಿಗೆ ಇಷ್ಟ ಆದರೆ ನಮ್ಗೆ ಇಷ್ಟ ಆಗಿದೆ, ಅವ್ರಿಗೆ ಇಷ್ಟ ಆಗಿಲ್ಲ ಅಂದರೆ ನಮ್ಗೆ ಇಷ್ಟ ಆಗಿಲ್ಲ. ಬಟ್ ಫಿಗರ್ಸು ಒಂದು ಬುಕ್ಸ್ ಅಂತ ಫಿಗರ್ಸ್ ಎಲ್ಲ ಅಂತ ಬಂದಾಗ, ಒಂದು ಇಂಡಸ್ಟ್ರಿ ಟಾಕ್ಸ್ ಅಂತ ಬಂದಾಗ, ಐ ಥಿಂಕ್ ಆಫ್ಟರ್ ಉಗ್ರಂ ಆಲ್ ಮೈ ಮೂವೀಸ್ ಹ್ಯಾವ್ ಡನ್ ವೆಲ್. ನಾನು ಯಾವುದನ್ನು ಬಿಟ್ಕೊಡೋಕೆ ಇಷ್ಟಪಡಲ್ಲ. ಬಗೀರ ಒಂದು ಲೆವೆಲ್ ಜಾಸ್ತಿ ಒಳ್ಳೇದಾಗಿದೆ, ಒಂದು ಲೆವೆಲ್ ಜಾಸ್ತಿ ಕಲೆಕ್ಟ್ ಮಾಡಿದೆ ಅಂತ ಅದು ಸುಳ್ಳಲ್ಲ ಅಂತಲೂ ಹೇಳ್ತೀನಿ. That's what I feel. Sorry, Shashi Prasad, Times Now. Hello sir, hi. Hi sir. The thing is, superhero character in Kannada on such a commercial, scale, which has, attracted so many, as you just said, Nive heldage, from child, to the aged people are loving it. So when such is the character, which is loved by everybody, so I just, I was wanting to talk to, ask the director, but I just going to ask you before anyone. Sure. Thing is there a chance for a sequel to it? Because every, it shouts for another. I know there might be. So 100% ಅದಕ್ಕೆ ಉತ್ತರ ನಿರ್ದೇಶಕರೇ ಕೊಡ್ತಾರೆ. ಡೈಲಾಗ್ ಡೆಲಿವರಿ ಸೂಪರ್ ಆಗಿತ್ತು. 100% ಅವರೇ ಹೇಳ್ತಾರೆ ಅದನ್ನ. I got the answer. ಅವರು ಒಂಬಾಳೆನೆ ಹೇಳ್ಬೇಕು ಅದನ್ನ. ಓಕೆ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೊ ಮಚ್. ನನ್ಗನ್ಸೋದು ಈ ಪ್ರಶ್ನೆಗಳೆಲ್ಲ ಕೇಳಿದಾಗ ಎಷ್ಟು ಅಬ್ಸರ್ವೇಷನ್ ಮಾಡಿದ್ದಾರೆ ಒಂದೊಂದು ಫ್ರೇಮ್, ಒಂದೊಂದು ಸೀನ್ ಬಗ್ಗೆ. ಸಿನಿಮಾ ಚೆನ್ನಾಗಿದ್ರೆ ಮಾತ್ರ ಇಷ್ಟು ಅಬ್ಸರ್ವೇಷನ್ ಸಾಧ್ಯ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ಎಲ್ಲ ಮಾಧ್ಯಮ ಮಿತ್ರರಿಗೆ ಫಾರ್ ದ ವ್ಯಾಲಿಡ್ ಆ್ಯಂಡ್ ಬ್ಯೂಟಿಫುಲ್ ಕ್ವಶನ್ಸ್. ಥ್ಯಾಂಕ್ ಯು ಸೋ ಮಚ್. ಅಲ್ಲ, ಸೀರಿಯಸ್ಲಿ ಐ ಹ್ಯಾವ್ ಟು ಥ್ಯಾಂಕ್ ಎವ್ರಿಬಡಿ. ಮಾಧ್ಯಮದವರು,
ನೀವುಗಳು ನಮ್ಮ ಜೊತೆಗೆ ಯಾರ್ಯಾರು ನಿಂತಿದ್ದಾರೋ, ನಮ್ಮ ಡಿಜಿಟಲ್ ಮೀಡಿಯಾ ಆಗಿರಲಿ, ಪ್ರೆಸ್ ಆಗಿರಲಿ, ಟಿ ವಿ ಮೀಡಿಯಾ, ಈಚ್ ಆ್ಯಂಡ್ ಎವ್ರಿ ಸಿಂಗಲ್ ಡಿಪಾರ್ಟ್ಮೆಂಟ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಆಮೇಲೆ ನಮ್ಮ ರೋಡ್ ಶೋಲಿ ಯಾರ್ಯಾರು ನಮ್ಮ ಹುಡುಗರೆಲ್ಲ ಬಂದ್ಬಿಟ್ಟು ಪಬ್ಲಿಕ್ಕಲ್ಲಿ ಒದೆ ತಿನ್ಸ್ಕೊಂಡು ನನ್ನನ್ನು ಚೆನ್ನಾಗಿ ನೋಡ್ಕೊಂಡು ವಾಪಸ್ ಸೇಫಾಗಿ ಕರ್ಕೊಂಬಂದ್ರು ಅವ್ರೆಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಊರಲ್ಲೂ ಯಾರ್ಯಾರು ದರ್ಶನ ಸಿಕ್ತೋ ಎಲ್ಲ ಅಭಿಮಾನಿಗಳಿಗೂ ಇಲ್ಲಿಂದ ಮತ್ತೊಮ್ಮೆ ನಮಸ್ಕಾರ ಹೇಳಿ ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಹೌದು, ಮಾಧ್ಯಮದವರು ಕೂಡ ಅವ್ರ ಫ್ಯಾಮಿಲಿನೆಲ್ಲ ಜೊತೆಲಿ ಕರ್ಕೊಂಡು ಹೋಗಿ ಒಂದು 10 ಸೀಟ್ ಬುಕ್ ಮಾಡ್ಕೊಂಡೇ ಹೋಗಿದ್ದೀರಾ ಅಂತ ಹೇಳಿ. Thank you. My hugs and love to each and everybody. ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ, ನಿಮಗೆ ಎಲ್ರಿಗೂ ನನ್ನ my love and hugs to you guys. Thank you so much. Means a lot. ನನಗೆ ಇದಕ್ಕೆ ನಮ್ಮ ಖುಷಿ ಕೊಡೋದು. Thank you so much. ಏನಂದ್ರೆ ಸುಮಾರು ವರ್ಷ ಆಗಿತ್ತು ಅಪ್ಪು ಅವ್ರು ಹೋದ್ಮೇಲೆ ನಮ್ಮ ಮನೆ ಫ್ಯಾಮಿಲಿ ಯಾರು ಸಿನಿಮಾ ಕೇಳ್ತಾನೆ ಇರಲಿಲ್ಲ. ಈ ಸಿನಿಮಾ ಚೆನ್ನಾಗಿದೆ ಅಂತ ಹೇಳಿ ಕರ್ಕೊಂಡೋದಕ್ಕೆ ಎಲ್ಲ ಖುಷಿ ಪಟ್ರು. ಒಂದೆಲ್ಲ ಅವ್ರಿಗೆ ಆ ಒಂದು ಮಿಸ್ ಆಗಿದ್ದನ್ನ ಪಡ್ಕೊಂಡಾಗತ್ತೆ ಮನೆಯಲ್ಲಿ. Thank you so much. Thank you. ಜೈ ಭಗೀರಾ. ವಾಯ್ಸ ಇಲ್ಲ ಕಣ್ರ ಯಾರ್ದು. ಉಗೇ ಜೈ ಮಾದಪ್ಪ. ಉಗೇ. Thank you.